ಹಾಯ್ ಹೆಲೋ ನಮಸ್ತೆ. ತುಂಬ ಸಮಯದ ನಂತರ ಲಾಂಗ್ ವೀಡಿಯೋಸ್ ಮಾಡ್ತಿರ್ತೀನಿ. ಸ್ವಲ್ಪ ಬ್ಯುಸಿ ಇದ್ದೆ, ಹಾಗೆ ಶಾರ್ಟ್ ವೀಡಿಯೋಸ್ ಎಲ್ಲ ಮಾಡಿದ್ದೇನೆ, ಅದನ್ನೆಲ್ಲ ನೋಡಿ. ನಾನೀಗ ಒಂದು ಮನೆಯಲ್ಲಿ ನಮಗೆ ಕರೆದಿದ್ದಾರೆ, ಸತ್ಸಂಗ ಉಂಟು. ವಿವೇಕ ಜಾಗೃತ ಬಳಗ ಅವರ ವತಿಯಿಂದ ಡಿವೈನ್ ಪಾರ್ಕ್ ಅಂತ ಉಡುಪಿಯಲ್ಲಿ ಉಂಟದು. ಹಾಗೆ ನಾವು ಇಲ್ಲಿಗೆ ಬಂದಿದ್ದೇವೆ, ಒಂದು ನಮ್ಮ ಮನೆ ಹತ್ತಿರವೇ. ಗುರೂಜಿ ಅಂದರೆ ವಿವೇಕಾನಂದರು, ಮತ್ತು ರಾಮಕೃಷ್ಣ ಪರಮಹಂಸರು ಮತ್ತು ಶಾರದಾ ಮಾತೆ ಫೋಟೋ ಇಟ್ಟಿದ್ದಾರೆ ಇಲ್ಲಿ. ಇದು ಯಾವಾಗಲೂ ಸತ್ಸಂಗ ಆಗುವಾಗ ಇದನ್ನು ಇಡ್ತೇವೆ ನಾವು, ಇವರ ಗುರೂಜಿಯವರ ಫೋಟೋಸನ್ನು ಇಡ್ತೇವೆ. ಈಗ ನಾವು ವೇಟ್ ಮಾಡಿ, ಜನರೆಲ್ಲ ಬರ್ತಾ ಇದ್ದಾರೆ ಸ್ವಲ್ಪ. ಈಗ ನಾವು ಸ್ವಲ್ಪ ಬೇಗ ಬಂದದಂದರೆ ಸ್ವಲ್ಪ ಅರೇಂಜ್ಮೆಂಟ್ಸ್ ಎಲ್ಲ ಮಾಡುವ ಅಂತ, ಕೂತ್ಕೊಳ್ಳಿಕ್ಕೆಲ್ಲ. ನಾವು ಸಹ ಕೂತ್ಕೊಂಡಿದ್ದೇವೆ ನೋಡಿ, ಎಲ್ಲ ಕೂತ್ಕೊಳ್ಳಿಕ್ಕೆಲ್ಲ ರೆಡಿ ಮಾಡ್ತಾ ಇದ್ದೇವೆ. ಅಂದರೆ ಇದು ಸತ್ಸಂಗ ಅಂದರೆ ತುಂಬ ಡಿಸಿಪ್ಲಿನ್ ಆಗಿರ್ತದೆ, ತುಂಬ ವಿಶೇಷವಾಗಿರ್ತದೆ, ಒಳ್ಳೆಯ ವಿಷಯಗಳನ್ನೆಲ್ಲ ಹೇಳ್ತಾರೆ. ದಯಮಾಡಿ ಯಾರು ಸ್ಕಿಪ್ ಮಾಡಬೇಡಿ ನೋಡಿ. ಈಗ ಅವರೊಂದು ವಿಷಯಗಳನ್ನು ಹೇಳ್ತಾರೆ, ತುಂಬ ಒಳ್ಳೆ ಉಂಟು. ಇಂಥ ವಿಚಾರಗಳು ಎಲ್ಲಿ ಸಹ ಸಿಗುವುದಿಲ್ಲ. ಫಸ್ಟಿಗೊಂದು ಆರತಿ ಮಾಡ್ತಾರೆ, ಮತ್ತೊಂದು ಪ್ರತಿಜ್ಞೆ ತಗೊಳ್ಳಿಕೊಂಡು ನಮ್ಮ ದೇಶಕ್ಕೋಸ್ಕರ, ಮತ್ತು ಸ್ವಲ್ಪ ಭಜನೆಯಾಗಿ ಮತ್ತು ಸತ್ಸಂಗ ಸ್ಟಾರ್ಟ್ ಆಗ್ತದೆ ನೋಡಿ. ವೆಯ್ಟ್ ಮಾಡಿ, ಸ್ಕಿಪ್ ಮಾಡಬೇಡಿ ಪ್ಲೀಸ್. ನಾವು ಇಂದು ಪೂರ್ಣ ಚೈತನ್ಯದಿಂದ ಪೂರ್ಣ ವಿಧೇಯತೆಯಿಂದ ವರ್ತಿಸಿ ದೇವರ ದಾರಿಯಲ್ಲಿ ಮುನ್ನಡೆದು ದೇಶದ ಒಳಿತಿಗಾಗಿ ಸ್ವಾರ್ಥವನ್ನು ತ್ಯಜಿಸಿ ಆಂತರ್ಯದ ಉದ್ಧಾರದೆಡೆಗೆ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ. ಜೈ ಶ್ರೀ ಸರ್ವದೇವ ದೇವಿ ಸ್ವರೂಪಂಕಿ ಜಯ ನಮಃ. ಅಸ್ಯ ಶ್ರೀ ರಾಮ ರಕ್ಷಾ ಸ್ತೋತ್ರ ಮಂತ್ರಸ್ಯ ಬುಧಕೌಶಿಕ ಋಷಿಃ ಅನುಷ್ಠುಪ್ ಛಂದಃ ಶ್ರೀ ಸೀತಾರಾಮಚಂದ್ರೋ ದೇವತಾ सीता शक्ति श्रीमद् हनुमान की रक्षा रक्षा कुल विनाशक जानवी सेतु रक्षातु जंगे दशमुखांतकः पाद
कृष्णं वन्दे नन्दकिशोरं वन्दे नन्दकिशोरं रामं वन्दे विनयमन्दारं वन्दे विनयमन्दारं राधावल्लभनवनितचोरं 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 सीतावल्लभनं शरणा गुरुवर वेणुतलिहनो शरणा गुरुवर गुरुवर कोटि नमः गुरुवर निनगे कोटि नमः. ಈಗ ಸತ್ಸಂಗ ಸ್ಟಾರ್ಟ್ ಆಗ್ತದೆ. ನನ್ನ ಆಧ್ಯಾತ್ಮಿಕ ಗುರುವಿಗೆ, ಈ ಮನೆಯ ಇಷ್ಟ ದೇವರು ಕುಲದೇವರಿಗೆ, ಈ ಸ್ಥಳದ ದೇವರಿಗೆ, ಎಲ್ಲ ದೇವದೇವಿಯರ ಚರಣಾರವಿಂದಗಳಿಗೆ ಸಾಷ್ಟಾಂಗ ಪ್ರಣಾಮಗಳೊಂದಿಗೆ ಸೇರಿರುವಂಥ ಎಲ್ಲ ಆತ್ಮಬಂಧುಗಳಿಗೂ ಕೂಡ ಪ್ರೀತಿಪೂರ್ವಕ ವಂದನೆಗಳ ಜೊತೆಯಲ್ಲಿ ಡಿವೈನ್ ಪಾರ್ಕ್ ವತಿಯಿಂದ ವಿಶೇಷ ಕಾರ್ಯಕ್ರಮ, ವಿಶೇಷ ಸಂದರ್ಭದಲ್ಲಿ ಈ ಮನೆಯಲ್ಲಿ ಆಯೋಜನೆ ಆಗ್ತಾ ಇದೆ. ಪರಿಚಯ ಇದ್ದವರೇ ಆದರೂ ಕೂಡ ಒಂದೆರಡು ವಾಕ್ಯಗಳಲ್ಲಿ ಅದರ ಬಗ್ಗೆ ಹೇಳುವಂಥ ವಿಚಾರವನ್ನು ಹೇಳಿ ಇವತ್ತಿನ ಕಾರ್ಯಕ್ರಮದ ವಿಚಾರಕ್ಕೆ ಬರ್ತೀನಿ. ಸ್ವಾಮಿ ವಿವೇಕಾನಂದರೇ ಹೇಳಿ ಕಟ್ಟಿಸಿಕೊಂಡಂತಹ ಒಂದು ದಿವ್ಯ ಕ್ಷೇತ್ರ ಡಿವೈನ್ ಪಾರ್ಕ್. ಎಲ್ಲ ದೇವದೇವಿಯರ ಸಾನ್ನಿಧ್ಯ ಇದೆ ಇಲ್ಲಿ. 30 ದೀಪ ಯೋಜನೆಗಳನ್ನು ಇಟ್ಟಿದ್ದಾರೆ. ನಂದಾ ದೀಪ ಯೋಜನೆ. ಯಾಕಂದ್ರೆ ಒಳಗಿರುವ ಭಗವಂತನ ಕಡೆಗೆ ನಿಜವಾಗಿ ನಾನು ಡಿವೈನ್ ಪಾರ್ಕ್ ಯಾಕೆ ಹೋದೆ ಅಂತಂದ್ರೆ, ದೇವರ ಬಗ್ಗೆ ಹೊರಗಿರುವ ದೇವರೆಲ್ಲರಿಗಿಂತ ಜಾಸ್ತಿ ಒಳಗೆ ಭಗವಂತ ಇದ್ದಾನೆ. ಆ ಭಗವಂತನನ್ನು ನೋಡ್ಲಿಕ್ಕೆ ಸಾಧ್ಯ, ಕೇಳಲಿಕ್ಕೆ ಸಾಧ್ಯ, ಮಾತಾಡಿಸ್ಲಿಕ್ಕೆ ಸಾಧ್ಯ ಅನ್ನುವಂಥ ಯಾರು ಇದುವರೆಗೆ ಹಿಂದಿನ ಋಷಿಮುನಿಗಳು ಹೇಳಿದ್ರು, ನಂತರ ಯಾರು ಹೇಳಲಿಲ್ಲ. ಆ ರೀತಿಯಲ್ಲಿ ಆ ದೇವರ ಬಗ್ಗೆ ಇದವಿತ್ತಮ್ ಅಂತೇಳಿ ವಿಚಾರ ಕೊಟ್ಟಂತಹ ಆ ದಾರಿಯಲ್ಲಿ ನಡೆಸುವಂಥ ಒಂದು ಸಂಸ್ಥೆ ಇದೆ ಅಂತಾದರೆ ನಾನು ಹೇಳ್ತೇನೆ. ನಿಜವಾಗಿ ನಾನು ಸ್ವಲ್ಪ ಓದ್ಕೊಂಡಿದ್ದೀನಿ, MA ಮಾಡಿದ್ದು, ಆಮೇಲೆ ಲ್ಯಾಂಗ್ವೇಜ್ ತಗೊಂಡದ್ದು, ಲಿಂಗ್ವಿಸ್ಟಿಕ್ ಭಾಷಾ ಅಧ್ಯಯನ ಮಾಡಿದ್ದು, ಪಾಶ್ಚಿಮಾತ್ಯ ಭಾರತೀಯ ಸಾಹಿತ್ಯಗಳು, ಅದು ಆಧ್ಯಾತ್ಮಿಕವಾಗಿ ಮತ್ತು ಬೇರೆ ರೀತಿಯಲ್ಲಿ ಇದ್ದಂಥ ಎಲ್ಲ ಸಾಹಿತ್ಯಗಳನ್ನು ಸ್ವಲ್ಪ ಅಧ್ಯಯನ ಮಾಡಿದ್ದೀನಿ. ಆ ಆತ್ಮತತ್ವದ ಬಗ್ಗೆ ಇದಮಿಸ್ತಮ್ ಅಂತೇಳಿ ಹೇಳಿದಂಥ ಒಂದು ಸಂಸ್ಥೆ ಇದೆ ಅಂತಂದರೆ ಅದು ಡಿವೈನ್ ಪಾರ್ಕ್ ಮಾತ್ರ. ಯಥಾರ್ಥ ಸತ್ಯ ಇದೆ. ಅದನ್ನು ಬೂಸ್ಟ್ ಮಾಡಲಿಕ್ಕಾಗಿ ನಾನು ಹೇಳ್ತಾ ಇಲ್ಲ, ಇದು ಯಥಾರ್ಥ ಸತ್ಯ. ನಾನು ಜೀವ ಅಲ್ಲ ಶಿವ, ನಾನು ನರ ಅಲ್ಲ ಹರ, ನನ್ನೊಳಗೊಂದು ಶಕ್ತಿ ಇದೆ. ಆ ಶಕ್ತಿಯಿಂದಾಗಿ ನಾನು ಬದುಕ್ತಾ ಇದ್ದೀನಿ. ಯೋಚನೆ ಮಾಡಿದೀವ? ಊಟ ಮಾಡುವಾಗ ಜೀರ್ಣ ಮಾಡೋದೇ ಕೊಟ್ಟು ಒಂದು ಉತ್ತಮ ಸಂತಾನವನ್ನು ಕರುಣಿಸ್ತಾನೆ ಅಂತ ಶ್ರೀ. ನಂಬಿಕೆ ಅಂದ್ರೆ ಇದು ಗೊತ್ತೇ ಇದೆ. ಏನಾದ್ರೂ ಹೆಚ್ಚು ಕಡಿಮೆ ಅಂದ್ರೆ ಮಾತ್ರ ನಾವು ದೇವರ ಹತ್ರಕ್ಕೆ ಹೋಗ್ಬೋದು. ಸೊ ಹಾಗಾಗಿ ಸಾಧನೆ ಏನು? ಶ್ರೀಗುರು ಹೇಳ್ತಾರೆ, 5 ಬಾರಿ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು, ಕನಿಷ್ಠ ಇದು ಮಿನಿಮಮ್ ಸಾಧನೆ. ಸೊ ಇಲ್ಲಿ 5 ಬಾರಿ ರಾಮರಕ್ಷಾ ಸ್ತೋತ್ರವನ್ನು ಪಠಿಸುವಂಥದ್ದು ಪೂರ್ಣ ತನ್ಮಯತೆಯೊಂದಿಗೆ, 11 ಬಾರಿ ಲಿಖಿತ ಜಪವನ್ನು ಬರೆಯುವಂಥದ್ದು. ರಾತ್ರಿ ಮಲಗುವ ವೇಳೆಗೆ ಮನ್ನಿಸಿ ಮುನ್ನಡೆಸಿ ದಾರಿ. ತುಂಬಾ ಚಂದ ಕೊಟ್ಟಿದ್ದಾರೆ. ಮೊನ್ನೆ ನಮ್ಮ ಗುರು ಮಿಂಚದೆ ಅದ್ಭುತವಾದ ರೀತಿಯಲ್ಲಿ ಕೊಟ್ಟು, ಮನ್ನಿಸಿ ಅಂದ್ರೆ ನನ್ನ ಜನ್ಮ ಅಂತ ನಾನು ಇದುವರೆಗೆ ತಿಂಗಳದ ಸಾಕಷ್ಟು ತಪ್ಪು ಮಾಡಿದ್ದೇವೆ ದೇವ, ಕ್ಷಮಿಸಿ ಬಿಡು.
ಮುನ್ನಡೆಸಿ ಅಂದಾಗ ಈ ವರ್ತಮಾನ ಅದು ಹಿಂದೆ ಮಾಡಿದ್ದು ಭೂತಕಾಲದಲ್ಲಿ, ವರ್ತಮಾನ ಕಾಲದಲ್ಲಿ ಕೂಡ ನಾನು ಮತ್ತೆ ಮತ್ತೆ ಅಜ್ಞಾತವಾಗಿ ಗೊತ್ತಿಲ್ಲದೆ ಸಾಕಷ್ಟು ತಪ್ಪು ಮಾಡ್ತಾ ಇದ್ದೇನೆ. ನೀನೇ ನನ್ನ ಕೈ ಹಿಡಿದು ನನ್ನನ್ನು ಮುನ್ನಡೆಸಿ ಸರಿಯಾದ ಯಥಾರ್ಥವಾದ ಸರಿದಾರಿಯಲ್ಲಿ ನೀನು ನನ್ನನ್ನು ಕರ್ಕೊಂಡು ಹೋಗ್ಬೇಕು ದೇವರೇ ಅಂತೇಳಿ ದಾರಿ ತೋರಿ ಅಂತ ಬರೆಯುವಾಗ ಹೇಳುವಂಥದ್ದು. ಆಮೇಲೆ ಮುನ್ನಡೆಸಿ ಅಂತ ಹೇಳಿದಾಗ ಅದನ್ನು ವರ್ತಮಾನ ಕಾಲದನ್ನೇ ನಾನು ಮಾಡಿದ ತಪ್ಪುಗಳನ್ನು ನೆನೆಸ್ಕೊಂಡು ನಾನು ಕ್ಷಮಾಪಣೆ ಬೇಡೋದು. ಆಮೇಲೆ ದಾರಿ ತೋರಿ ಅಂದಾಗ ಯಥಾರ್ಥವಾಗಿ ಭವಿಷ್ಯ ಕಾಲದಲ್ಲಿ ಕೂಡ ನಾನು ತಪ್ಪು ಮಾಡದ ಹಾಗೆ ನಿನ್ನದೇ ಮುದ್ದು ಮಗು ಅಂತ ತಿಳ್ಕೊಂಡು ನನ್ನನ್ನು ನೀನು ಕೈ ಹಿಡಿದು ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡಿ ನೀನು ನನ್ನನ್ನು ಮುನ್ನಡೆಸಬೇಕು. ಹಿಂದೆ ಮಾಡಿದ ಭೂತಕಾಲದಲ್ಲಿ ಮಾಡಿದಂತ ಹಿಂದೆ ಜನ್ಮಾಂತರಗಳಲ್ಲಿ ಮಾಡಿದ ತಪ್ಪಿಗಾಗಿ ಕ್ಷಮಾಯಾಚನೆ. ಈಗ ಸತ್ಯ ಹೇಳ್ಬೇಕು ಅನ್ಕೊಳ್ತೀವಿ, ಸತ್ಯ ಹೇಳಲಿಕ್ಕೆ ಆಗುದಿಲ್ಲ. ಕೋಪ ಮಾಡಬಾರ್ದು ಅನ್ಕೊಳ್ತೀವಿ, ಕೋಪ ಮಾಡ್ಬೇಕಾಗತ್ತೆ. ತಪ್ಪು ಹೌದಾ ಅಲ್ವಾ ಇದೆಲ್ಲ? ಅದಕ್ಕೆ ಏನ್ ಮಾಡೋದು? ಅನಿವಾರ್ಯತೆ ಮುಖವಾಡ ಹಾಕ್ಬೇಕಾಗುತ್ತೆ. ನಮ್ಗೆ ಆಗದವ್ರು ತುಂಬಾ ಕೆಟ್ಟದು ಮಾಡಿದವರು ಅವ್ರ ಎದುರಿಗೆ ಬಂದಾಗ ಏನ್ ಮಾಡ್ತೀವಿ? ದೇಶಾವರಿ ನಗು ನಗ್ತೀವಿ, ಬಾಯಿಡ ಮಗ ಮಗ ಒಳಗೆ ಏನಿದ್ರು ಕೂಡ ನಾವು ಮುಖವಾಡ ಹಾಕ್ತೀವಿ. ಮುಖವಾಡ ಹಾಕೋದು ತಪ್ಪು ತಾನೆ? ಅದು ಹಾಕ್ಬೇಕಾಗಿದೆ, ಸಮಾಜದಲ್ಲಿ ಬದುಕಬೇಕಾಗಿದೆ, ಎಲ್ಲರನ್ನು ಎದುರಿಸಿ ಬದುಕಲಿಕ್ಕಾಗಲ್ಲ, ಮುಖವಾಡ ಹಾಕ್ಬೇಕಾಗ್ತದೆ. ಒಪ್ಕೊಳ್ಳೋಣ. ನಾವು ತ್ಯಾಗ ಸೇವೆಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ತೇವೋ ಭಗವಂತನ ಎಲ್ಲ ನಮ್ಮ ದೋಷಗಳನ್ನು ಪರಿಗಣಿಸಿ ಎಲ್ಲ ಬಿಟ್ಬಿಟ್ಟು ಏನ್ ಕೊಡ್ಬೇಕು ಅದನ್ನು ಕೊಡ್ತಾ ಹೋಗ್ತಾರೆ. ಆ ಮಕ್ಕಳು ಆದರ್ಶ ಮಕ್ಕಳಾಗಿ ಬೆಳೆಯುವ ಹಾಗೆ ಭಗವಂತರು ಕೋಪ ಇಲ್ವ? ಕೋಪ ಇದೆ, ಕೋಪ ಮಾಡ್ತಾನೆ ನಾವು ಇಲ್ಲ ಅಂತ ಹೇಳಿ ಅಲ್ಲ. ಆದ್ರೆ ಆ ಕೋಪದಲ್ಲಿ ಶಾಂತತೆ ಇದೆ. ತಿಳಿ ಹೇಳಿದ್ರೆ ಆ ಕೋಪ ತಕ್ಷಣ ಕಡಿಮೆ ಆಗಿದೆ. ಇದು ಸತ್ಯ. ಎಲ್ಲ ಇರುತ್ತೆ ಅವರ ಹತ್ರ ಕೂಡ, ಸಾಧನೆ ಮಾಡಿದ ಮಕ್ಕಳಲ್ಲೆಲ್ಲ ಇರುತ್ತೆ. ಆದ್ರೆ ಅವ್ರು ಬೇಗ ಬೆಳೆದ ಬರೋದಿಲ್ಲ. ಇದು ಸತ್ಯ. ಸೊ ಹಾಗಾಗಿ ಆ ಸ್ಮರಣೆಯೊಟ್ಟಿಗೆ ಕೂತಿದ್ದಾಗ ಆಗ 12ರಿಂದ 12:30ವರೆಗೆ ನಿಮಗೆ ಏನಾದ್ರೂ ಪ್ರಾರ್ಥನೆ ಕೊಟ್ಟದ್ದು ಹೋಗ. ಯಾಕಂದ್ರೆ ಭಗವಂತ ತನ್ನ ಪೂರ್ಣ ಪ್ರಮಾಣದ ಆಶೀರ್ವಾದವನ್ನು ಕೊಡ್ಲಿಕ್ಕೆ ಸಿದ್ಧನಾದ ಮುತ್ತಂದ್ರೆ 12ರಿಂದ 12:30ವರೆಗೆ. ಸೊ ಆಗ ಕೂಡ ನಮ್ಮ ಸಮಸ್ಯೆಗಳಿಗೆ ನಾವು ಪರಿಹಾರ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಅವರಿಗೆ ತುಂಬಾ ಸುಲಭದ ಹೆರಿಗೆ ಖಂಡಿತವಾಗಿಯೂ ಕೂಡ ಆಗುವ. ಹಾಗಾಗಿ ನಾವೆಲ್ಲರೂ ಅದಕ್ಕಾಗಿ ಬೇಡ್ತೀವಿ. ಮುದ್ದಾದ ಕನ್ನ ಮಡಿಲು ತುಂಬಿ ಅದು ಖಂಡಿತ. ಆದ್ರೆ ತಾಯಿಯ ಮಡಿಲನ್ನು ಅದು ತುಂಬಬೇಕು. ಆ ಮಗು ಅಮ್ಮನ ಎಲ್ಲ ಅಶ್ವತ್ಥರಗಳ ಪ್ರತಿನಿಧಿಕ್ಕೆ ನಮ್ಮ ಮಗು ಅನ್ನುವುದೇ ಹೊಟ್ಟೆಯಲ್ಲಿದ್ದಾಗ ಎಷ್ಟು ಸಂತೋಷ, ಎಷ್ಟು ಅಧ್ಯಾತ್ಮ ಬೇಡ್ತಾ ಎಲ್ಲವನ್ನೂ ಸಿಕ್ಕಿದ ಕೆಲಸ ಮಾಡ್ತಾ ಸಮಯ ಮೀರಿದ್ರೆ ಟೈಮ್ ನೋಡ್ಲಿಲ್ಲ, ಸಮಯ ಮೀರಿದ್ರೆ ಕ್ಷಮಿಸಿ ಅಂತ ಕೇಳ್ಕೊಳ್ತಾ ಎಲ್ಲವೂ ಕೂಡ ಯಾವುದು ನಂದಲ್ಲ. ನನ್ನ MA ಓದು, ನನ್ನ ದೊಡ್ಡ ದೊಡ್ಡ ಡಿಗ್ರಿಗಳು, ರ್ಯಾಂಕ್, ಇದ್ಯಾವುದು ನನಗಿದ ಜೀವನಮುಖಿ ಶಿಕ್ಷಣವನ್ನು ನನಗೆ ಸಿಕ್ಕಲಿಲ್ಲ. ಇದು ಸಿಕ್ಕಿದ್ದೆ ವಿವೇಕ ಸಂಪದದ ಮೂಲಕ, ಸಂದೇಶ ಸುದೆಯ ಮೂಲಕ. ಹಾಗಾಗಿ ನೀವೆಲ್ಲರೂ ಯಾರಿಗೆ ವಿವೇಕ ಸಂಪದ ಬರ್ತಾ ಇಲ್ವೋ ದಯವಿಟ್ಟು ಮಾಡಿಸಿಕೊಳ್ಳಿ. ಯಾರು ಡಿಮ್ಯಾಂಡ್ ಹಾಕಿದ್ದು ಬರ್ದಿರೋ ಬರುವ ಮನಸ್ಸು ಮಾಡಿ. ಗುರು ಇದ್ದಾರೆ, ಆಮೇಲೆ ಸ್ವಾಮಿ ವಿವೇಕಾನಂದ ಚೇತನರಿದೆ, ಬ್ಯಾನ್ ಮಾಡ್ತಾರೆ. ಬರುವವರು ನಿಮ್ಮ ಹೆಸರನ್ನು ಕೊಡಿ ಅಂತ ಹೇಳ್ತಾರೆ. ಜೊತೆಗೆ ಎಲ್ಲರಿಗಾಗಿ ನಾವು ಬೇಡೋಣ. ಅಷ್ಟೆಷ್ಟು ಇತರರಿಗಾಗಿ ಬೇಡ್ತೀವೋ ಅಷ್ಟು ನಮ್ಮ ಒಳಿತಾಗುತ್ತೆ. ಸೊ ನಮ್ಗೆ ಬೇಡಲಿಕ್ಕೆ ಮರ್ತು ಹೋಗ್ಬೋದು. ಬೆಳಗ್ಗೆ ವಿಶ್ವ ಈ ಪ್ರಾರ್ಥನೆ ನಮಗೆ ವಿವೇಕ ಜಾಗೃತ ಬಳಗದ ಮೂಲಕ ಒಂದು ಕಾರ್ಯಕ್ರಮ ಮಾಡಿ ಅಂತ ಕೇಳ್ಕೊಂಡಾಗ ಶ್ರೀ ಗುರುಜಿ ಅದಕ್ಕಾಗಿ ಕೊಟ್ಟಂತ ಒಂದು ಸಂಜಾತ ದೀಪ ಕಾರ್ಯಕ್ರಮವನ್ನು ನಮ್ಮ ಎಷ್ಟು ಅಧಿಕಾರಿಯಾಗಿರುವ ಶ್ರೀಮತಿ ಭದ್ರತಾ SN ರಾವ್ ಅವರು ಅತ್ಯಂತ ಅದ್ಭುತವಾಗಿ ಈಗಾಗಲೇ ನಡೆಸಿಕೊಟ್ಟಿದ್ದಾರೆ. ಖಂಡಿತವಾಗಿಯೂ ಈ ಕಾರ್ಯಕ್ರಮವನ್ನು ಮಹಾಮಾತೆ ಕಾಳಿಮಾತೆ ನಮ್ಮೆಲ್ಲರ ಪಾದಾರವಿಂದಕ್ಕೆ ನಮಿಸುತ್ತಾ ಈ ದಿನ ಸತ್ಸಂಗ ಕಾರ್ಯಕ್ರಮ ಬಂದಂಥ ಪ್ರತಿಯೊಬ್ಬ ಪೀಠಾದ ಬಂಧುಗಳಿಗೆ ನನ್ನ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ.
ಮತ್ತೆ ಗುರುಜಿ ಅಂದರೆ ನಾನು ಗುರುಜಿ ಸಂಪರ್ಕದಲ್ಲಿ ಬಂದು ತುಂಬ ಅಂದರೆ ನನಗೆ ನಿಜವಾಗಿ ಸಹ ಆಗ್ತಿತ್ತು. ನಾವು ಸಹ ಗರ್ಭಿಣಿರುವಾಗಿದ್ರೆ ಸಂಪರ್ಕ ಸಿಕ್ಕಿದ್ರೆ ತುಂಬ ಒಳ್ಳೆ ಇತ್ತು. ಅಂದರೆ ಅದೆಲ್ಲ ಕಳೆದಾಯ್ತು ಮೇಡಮ್ ಹೇಳಿದಾಗೆ. ಆದರೂ ತೊಂದರೆ ಇಲ್ಲ, ನಮ್ಮಿಂದ ಆಗುವಷ್ಟು ಇವಾಗಾದ್ರೂ ಸಹ ನಾವು ಅವರ ಜೊತೆಗೆ ಅದನ್ನು ಅಳವಡಿಸಿಕೊಂಡು ಹೋಗುವ ಅಂತ ನಾನು ನನ್ನ ಮಗಳಿಗೆ ಸಹ ಆದಷ್ಟು ಹೇಳ್ತಾ ಇದ್ದೇನೆ. ನನಗೆ ನಿಜವಾಗಿ ಸಹ ಗುರೂಜಿ ಕೃಪೆ ತುಂಬಾ ಅಂದ್ರೆ ತುಂಬಾ ಆಗಿದೆ. ನನ್ನ ನೋವಿನಲ್ಲಿ, ನಲಿನಲ್ಲಿ, ಕಷ್ಟದಲ್ಲಿ, ಸುಖದಲ್ಲಿ, ಪ್ರತಿ ಕ್ಷಣದಲ್ಲಿ ನಾನು ಗುರೂಜಿಯನ್ನು ನೆನೆಸಿದಾಗ ಗುರೂಜಿ ಖಂಡಿತವಾಗಿ ನನ್ನ ಜೊತೆಗಿದ್ದು ನನ್ನನ್ನು ಕಾಪಾಡಿದ್ದಾರೆ. ಅದು ನಾನು ಹೇಳಿದ್ರೆ ತುಂಬಾ ನನಗೆ ಖುಷಿ ಆಗ್ತದೆ. ಪ್ರತಿ ಕ್ಷಣದಲ್ಲಿ ನನ್ನ ನೋವಿನಲ್ಲಿ ಸಹ, ಸುಖದಲ್ಲಿ, ಸಂತೋಷದಲ್ಲಿ, ಪ್ರತಿ ಕ್ಷಣಕ್ಕೆ ಸಹ ನಾನು ಗುರೂಜಿಯನ್ನು ಮತ್ತೆ ನನ್ನಿಂದ ಆದಷ್ಟು ತುಂಬಾ ಅಂತ ಹೇಳಲ್ಲ, ಕಿಂಚಿತ್ತಾದ್ರೂ ನಾನು ಗುರೂಜಿಯ ಕೃಪೆಗೆ ಆಗುವಷ್ಟು ನಾನು ಇದು ಮಾಡ್ತಾ ಇದ್ದೇನೆ. ಮುಂಚಿತಂತ ವಿವೇಕಾನಂದ 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 ಜೈ ಗುರುಜಿ ಜೈ ಗುರುಜಿ ಜೈ ಗುರುಜಿ ಜೈ ಗುರುಜಿ ಗುರುದೇವ 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 जय श्री महाराज की जय महामाई की जय स्वामी महाराज की जय जय श्री जगन्माता की जय जय श्री सर्वदेव देवी स्वरूपों की जय जय गुरुजी जय गुरुजी जय गुरुजी जय गुरुजी जय गुरुजी जय गुरुजी श्री स्वामी महाराज की जय ಅನ್ನಪ್ರಸಾದ ಸಹ ವ್ಯವಸ್ಥೆ ಮಾಡಿದ್ದಾರೆ. ಎಲ್ಲರೂ ಊಟ ಮಾಡ್ತಿದ್ದೇವೆ. ಒಂದು ರಾತ್ರಿ 7-7:15 ಆಯಿತು. ಊಟ ಮಾಡಿ ಹೊರಡುವುದು. ಚೂರು ಯಾವ ಹಾಗೆ ನಿಮಗೆ ಸಹ ಈ ಸತ್ಸಂಗ ಇಷ್ಟ ಆಯಿತು, ಖುಷಿ ಆಯಿತು ಅಂತ ಎಣಿಸ್ತೇನೆ ನಾನು. ಹಾಗೆ ಈ ವಿಡಿಯೋ ನೋಡಿದವರು ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ನೋಡಿ ಎಲ್ಲರೂ ಊಟ ಮಾಡ್ತಿದ್ದಾರೆ. ಈ ಸತ್ಸಂಗದ ವಿಡಿಯೋವನ್ನು ಎಲ್ಲರಿಗೆ ಶೇರ್ ಮಾಡಿ. ಮತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್. ಬಾಯ್. ಜೈ ಗುರೂಜಿ ಜೈ ಗುರೂಜಿ ಜೈ ಗುರೂಜಿ.